ಹಾಗೆ ಇವತ್ತು ಗಣರಾಜ್ಯೋತ್ಸವ ಜೋಗಾಳಿಕೆರೆ ಶಾಲೆ ಇದ್ದು ಹೋಗ್ಬಲ್ವ, ಅಲ್ಲಿ ಮಸ್ತ್ ಕಾರ್ಯಕ್ರಮ ಮಾಡ್ತಾರೆ. ಅಜ್ಜಿ, ಗಣರಾಜ್ಯೋತ್ಸವ ಅಂದರೆ ನಮಗೆ ಸ್ವಾತಂತ್ರ್ಯ ಸಿಕ್ಕದ ಮೇಲೆ ದೇಶದಲ್ಲಿ ಸರಿಯಾದ ಆಡಳಿತ ವ್ಯವಸ್ಥೆಯನ್ನು ತರಲಿಕ್ಕೆ ಶಾಸನಗಳು, ವಿಧಿಗಳನ್ನು ಮಾಡಲಾಯಿತು. ಸಂವಿಧಾನವನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಬೇರೆ ಬೇರೆ ದೇಶದ ಒಳ್ಳೆಯ ಅಂಶಗಳನ್ನು ತೆಗೆದುಕೊಂಡು ಒಂದು ಲಿಖಿತ ಸಂವಿಧಾನವನ್ನು ಸಿದ್ಧಪಡಿಸಿದರು. ಸಂವಿಧಾನ ಜಾರಿಗೆ ಬಂದಂಥ ದಿನವನ್ನು ನಾವು ಗಣರಾಜ್ಯೋತ್ಸವ ಅಂತ ಕರಿತೀವಿ, ಆಚರಣೆ ಮಾಡ್ತೀವಿ. ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂದರೆ ಅವ್ರ ಬಗ್ಗೆ ಹೇಳಿ. ಹಾಗಾದರೆ ಕೇಳಿ, ಸಂವಿಧಾನ ಶಿಲ್ಪಿ ಅಂತಲೇ ಅವ್ರನ್ನ ಕರೆಯಲಾಗುತ್ತೆ. ಇವರು ಏಪ್ರಿಲ್ 14, 1891 ಮಧ್ಯಪ್ರದೇಶದ ಮಾವು ಎಂಬಲ್ಲಿ ಜನಿಸಿದರು. ಇವರು ಮೂಲತಃ ಮಹಾರಾಷ್ಟ್ರ ರತ್ನಗಿರಿ ಜಿಲ್ಲೆಯ ಕೆಡಾ ತಾಲೂಕಿನ ಅಂಬೇವಾಡ ಗ್ರಾಮದವರು. ತಂದೆ ರಾಮ್ಜಿ ಸರ್ಪಾಲ್, ತಾಯಿ ಭೀಮಾಬಾಯಿ. ಇವರಿಗೆ 14 ಜನ ಮಕ್ಕಳು. ಇವರ ಕೊನೆಯ ಮಗನು ಡಾಕ್ಟರ್ BR ಅಂಬೇಡ್ಕರ್. ಅಂಬೇಡ್ಕರ್ ಅವರ ಮೊದಲ ಹೆಸರು ಭೀಮರಾವ್. ಬಾಲ್ಯದಲ್ಲಿ ರಾಮಾಯಣ, ಮಹಾಭಾರತ, ಧಾರ್ಮಿಕ ಕಥೆಗಳನ್ನು ತಂದೆಯವರಿಂದ ಕೇಳ್ತಾ ಇದ್ದರು. ಭೀಮರಾವ್ ಅವರು ತಮ್ಮ 6ನೇ ವಯಸ್ಸಿನಲ್ಲಿ ತಾಯಿಯನ್ನು ಕಳೆದುಕೊಳ್ತಾರೆ. ಇವರು ಬಾಲ್ಯದಲ್ಲಿ ಅಸ್ಪೃಶ್ಯತೆಯನ್ನು ಅನುಭವಿಸ್ತಾರೆ. ಶಾಲೆಯ ಹೊರಗೆ ಕುಳಿತು ಶಿಕ್ಷಣವನ್ನು ಪಡಿತಾರೆ. ಸ್ವತಃ ಶಾಲೆಯಲ್ಲಿ ಓದ್ತಾ ಇದ್ದಾಗ ಫೆಂಡಸೆ ಅಂಬೇಡ್ಕರ್ ಅನ್ನೋ ಶಿಕ್ಷಕರೊಬ್ಬರು ಭೀಮರಾವ್ ಅವರ ಪ್ರತಿಭೆಯನ್ನು ಹಾಗೆ ಕಲಿಯುವಂಥ ಹಂಬಲವನ್ನು ಗುರುತಿಸಿ ಪ್ರೋತ್ಸಾಹವನ್ನು ನೀಡ್ತಾರೆ. ಆಮೇಲೆ ಪೆಂಡಸೆ ಎನ್ನುವ ಶಿಕ್ಷಕರು ಜಾತಿಯಲ್ಲಿ ಬ್ರಾಹ್ಮಣರಾಗಿದ್ದರೂ ಸಹ ಊಟದಲ್ಲಿ ಭೀಮರಾವ್ ಅವರನ್ನು ಪ್ರೀತಿಯಿಂದ ಅವರಿಗೆ ನೀಡಿ ಊಟ ಮಾಡಿಸ್ತಾ ಇದ್ದರು. ನಂತರದಲ್ಲಿ ತಮ್ಮ ಅಡ್ಡ ಹೆಸರಾದ ಅಂಬೇಡ್ಕರ್ ಅನ್ನೋದನ್ನೇ ಭೀಮರಾವ್ ಅವರಿಗೆ ಬದಲಾಯಿಸಿಕೊಡ್ತಾರೆ. ನಂತರ ಮಾಧ್ಯಮಿಕ ಶಿಕ್ಷಣಕ್ಕಾಗಿ ಬಾಂಬೆಯ ಸರ್ಕಾರಿ ಪ್ರೌಢಶಾಲೆಯಾದ ಎಲ್ಫಿನ್ಸ್ಟನ್ ಹೈಸ್ಕೂಲಿಗೆ ಸೇರ್ತಾರೆ. 10ನೇ ತರಗತಿಯ ಮುಗಿದ ನಂತರ ರಮಾಬಾಯಿಯವರನ್ನು ಮದುವೆಯಾಗ್ತಾರೆ. ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಎಲ್ಫಿನ್ಸ್ಟನ್ ಕಾಲೇಜಿಗೆ ಸೇರ್ತಾರೆ. BA ಪದವಿಯನ್ನು ಸಹ ಮುಗಿಸ್ತಾರೆ. ನಂತರ ಬರೋಡಾದ ಮಹಾರಾಜರ ಆಸ್ಥಾನದಲ್ಲಿ ಮಿಲಿಟರಿ ಲೆಫ್ಟಿನೆಂಟ್ ಆಗಿ ನೇಮಕ ಆಗ್ತಾರೆ. ಅಲ್ಲಿ ಕೇವಲ 15 ದಿನಗಳು ಮಾತ್ರ ಕಾರ್ಯವನ್ನು ನಿರ್ವಹಿಸ್ತಾರೆ. ಆಮೇಲೆ ಉನ್ನತ ವ್ಯಾಸಂಗ ಮಾಡಲಿಕ್ಕೆ ಅಮೆರಿಕಾಗೆ ಹೋಗ್ತಾರೆ. ಅರ್ಥಶಾಸ್ತ್ರ, ತತ್ವಶಾಸ್ತ್ರ, ಇತಿಹಾಸ, ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡ್ತಾರೆ. MA ಪದವಿ, PhD ಪದವಿಯನ್ನು ಸಹ ಮುಗಿಸ್ತಾರೆ. ಬಾಂಬೆಗೆ ಬಂದು ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸ್ತಾರೆ. ಅಲ್ಲಿಯೂ ಸಹ ಇವರಿಗೆ ಅಸ್ಪೃಶ್ಯತೆಯ ಅವಮಾನ ಆಯಿತು. ಲಂಡನ್ಗೆ ಹೋಗಿ MSc ಪದವಿಯನ್ನು ಪಡೀತಾರೆ. LLBಯನ್ನು ಕೂಡ ಮುಗಿಸ್ತಾರೆ. ನಂತರದಲ್ಲಿ ವಕೀಲ ವೃತ್ತಿ ಆರಂಭಿಸ್ತಾರೆ. ಸಮಾಜದ ಕುರಿತು ಅಪಾರ ಕಾಳಜಿ ಇದ್ದು ಅಸ್ಪೃಶ್ಯತೆಗೆ ಒಳಗಾದ ದಲಿತ ವರ್ಗದವರ ಕುರಿತು ಜಾಗೃತಿಗೊಳಿಸಿ ಅವರಿಗೆ ಶಿಕ್ಷಣ, ಜ್ಞಾನವನ್ನು ನೀಡಿ, ಸಂಸ್ಕೃತಿ ಅರಿವನ್ನು ನೀಡಿ, ಆರ್ಥಿಕ ಸೌಕರ್ಯಗಳನ್ನು ನೀಡಿ ಅಸ್ಪೃಶ್ಯತೆಯ ಅವಮಾನದಿಂದ ಮುಕ್ತಗೊಳಿಸಲಿಕ್ಕೆ ನಿರ್ಧಾರವನ್ನು ಕೈಗೊಳ್ತಾರೆ. 1927ರಲ್ಲಿ ಶಾಸಕಾಂಗ ಸದಸ್ಯರು ಆಗ್ತಾರೆ. ಸಾಮಾಜಿಕ ಹೋರಾಟದಲ್ಲಿ ಪಾಲ್ಗೊಳ್ತಾರೆ. 1947ರಲ್ಲಿ ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರಾಗ್ತಾರೆ. ಸತತವಾಗಿ 3 ವರ್ಷಗಳ ಕಾಲ ಸಂವಿಧಾನವನ್ನು ಪೂರ್ಣಗೊಳಿಸ್ತಾರೆ. ಹಾಗಾಗಿ ಇವರಿಗೆ ಸಂವಿಧಾನ ಶಿಲ್ಪಿ ಅಂತ ಕರೆಯಲಾಗುತ್ತೆ. ಗೊತ್ತಾಯ್ತಾ? ನೀನು ಯಾವುದೇ ಮಹಾನ್ ವ್ಯಕ್ತಿಗಳ ಜೀವನ ಕೂಡ ಸರಳವಾಗಿ ಇರುವುದಿಲ್ಲ. ಕಷ್ಟಗಳನ್ನು ಮೀರಿ ನಡೆದರೆ ದೊಡ್ಡ ಮಟ್ಟದ ಗೌರವವನ್ನು ಪಡೆಯಲಿಕ್ಕೆ ಸಾಧ್ಯ. ನಾವೀಗ ಗಣರಾಜ್ಯೋತ್ಸವ ಆಚರಣೆ ಮಾಡಲಿಕ್ಕೆ ಹೋಗುವ, ಸರಿನಾ?